ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಊರಿಗೆ ಹೊರಟಿದ್ದೀನಿ. ಇಲ್ಲಿ ಒಂದು ಫಂಕ್ಷನ್ ಇದೆ ಆ್ಯಂಡ್ ಆ ಫಂಕ್ಷನ್ಗೆ ಹೊರಟಿದ್ದೀನಿ. ಇವತ್ತು ಬೆಳಗ್ಗೆ ಇವಾಗ ಜಸ್ಟ್ ಎದ್ದೆ. ಇವಾಗ ಟೈಮ್ ಬಂದುಬಿಟ್ಟು 7 o'clock. ಸೊ ಇಲ್ಲಿಗೆ ಬಂದೆ ಅಂತಂದರೆ ಸ್ವಲ್ಪ ಹೇಳೋದು, ಕೆಲಸ ಮಾಡೋದು ಎಲ್ಲ ಲೇಟ್ ಆಗಿಬಿಡುತ್ತೆ. ಆ್ಯಂಡ್ ಬೆಳಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದಿದ್ದೆ. ಹಾಗಾಗಿ ಸೊ ಇಲ್ಲಿ ಮೇಲ್ಗಡೆ ತುಂಬ ಚೆನ್ನಾಗಿದೆ ವಾತಾವರಣ. ಆ್ಯಂಡ್ ಹಾಗಾಗಿ ಸ್ವಲ್ಪ ಲೈಟಾಗಿ ಒಂದು ಕ್ಲಿಪ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಇವತ್ತಿನ ರೊಟೀನ್ ಹೆಂಗೆಲ್ಲ ಇರುತ್ತೆ, ಏನೆಲ್ಲ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎ ಸಿ ಬಂದ್ ಮಾಡಿರಿ? ಹಾಂ, ನಾನು ಮತ್ತೆ ಚಾಲು ಮಾಡಿದ್ದೆ ಬೆಳಗ್ಗೆ. ಸ್ವಲ್ಪ ಜಾಸ್ತಿ ಒಳಗೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು, ಹೀಟಾಗಿತ್ತು. ಫ್ರೆಂಡ್ಸ್, ಇದು ನಮ್ಮ ಮನೆಯದು ಮಾರ್ನಿಂಗ್ ಹೆಂಗೆ ಕಾಣಿಸುತ್ತೆ ಅನ್ನೋದೊಂದು ಕ್ಲಿಪ್ಪು. ನಮ್ಮ ಮಮ್ಮಿ ಇಷ್ಟೊತ್ತನ ಬಾಂಡೆ ತಿಕ್ಕಿದ್ರು. ಆ್ಯಂಡ್ ನಮ್ಮ ಅತ್ತಿಗೆ ಏನೇಗೆ ಜಸ್ಟ್ ಇಳಿದು ಹೊರಟಿದ್ದಾರೆ. ಬನ್ನಿ, ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಇನ್ನು ಇವತ್ತು ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಹೋಗಬೇಕು. ನಮ್ಮ ಅತ್ತೆ ಹೋಗು ಅಂತ ಹೇಳಿದೆ. ನಮ್ಮ ಅತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳಿದರು, ಬಿಸಿಲು ತುಂಬ ಜಾಸ್ತಿ. ಇನ್ನು ನಮ್ಮ ಯಜಮಾನ್ರಿಗೆ ಕೂಡ ಇನ್ವೈಟ್ ಮಾಡಿದರು, ಅವ್ರು ಕೂಡ ಬರೋಕ್ಕಾಗಲ್ವಂತೆ. ಹಾಗಾಗಿ ಸೊ ಇವಾಗ ನಾನು ಹೊರಟಿದ್ದೀನಿ. ನಾನು ಫ್ರೆಶಪ್ ಆಗಿ ಹೋಗಿ ಬರೋಣ. ಬನ್ನಿ, ಎಂಜಾಯ್ ಮಾಡಬೇಕು. ಎಲ್ಲಿ ಹೋದ್ರೂ, ಯಾವ ಸಿಚುವೇಶನ್ ಇದ್ದರೂ ಭೀ ಎಲ್ಲ ಎಂಜಾಯ್ ಮಾಡಬೇಕು. ಫ್ರೆಂಡ್ಸ್, ಫೈನಲಿ ರೆಡಿ ಆದ್ವಿ. ಸೊ ಅಮ್ಮನ ಮನೆಯಿಂದ ರೆಡಿ ಆಗಿ ಇಲ್ಲಿಗೆ ಬಂದೆ. ಬಟ್ ಆ್ಯಕ್ಚುಲಿ ಹೇಳಿದ್ದು 9 o'clockಗೇನೋ ಇಲ್ಲಿಂದ ಹೋಗೋದಿತ್ತು ಅಂತ ಹೇಳಿದರು ನಮ್ಮ ಅತ್ತೆ. ಬಟ್ ಆದರೆ ಲೇಟ್ ಆಗ್ತಾಯಿದೆ. ಬಟ್ ಇಲ್ಲೆಲ್ಲ ಬರಬೇಕಲ್ಲ, ಎಲ್ಲರೂ ರೆಡಿ ಆಗಿ ಬರೋ ಅಷ್ಟೊತ್ತಿಗೆ ಟೈಮು 10 o'clock ಬೇರೆ ಆಗ್ಬಿಡುತ್ತೆ. ಇವಾಗ ಬಿಸಿಲು ಬೇರೆ ಜಾಸ್ತಿ. ನಾನು ಹೋಗೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಬಟ್ ಆದರೂ ಫೈನಲಿ ಇವಳನ್ನು ಕರ್ಕೊಂಡು ರೆಡಿ ಮಾಡ್ಕೊಂಡು ಹೊರಟಿದ್ದೀನಿ. ಬಟ್ ಇವಳು ಕೂಡ ಬರಲ್ಲ ಅಂತ ಹೇಳಿದ್ಲು. ನಾನು ಫೋರ್ಸ್ ಮಾಡಿ ಕರ್ಕೊಂಡು ಹೊರಟಿದ್ದೀನಿ. ಸೊ ಇವಾಗ ಹೋಗೋಣ ಬನ್ನಿ. ಎಲ್ಲರೂ ರೆಡಿಯಾಗಿ ಅಲ್ಲಿ ಕೂತಿರ್ತಾರೆ. ಬನ್ನಿ, ಇವತ್ತು ಏನೆಲ್ಲ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾವಂತೂ ಈ ರೀತಿ ರೆಡಿಯಾಗಿದ್ದೀವಿ. ಸೊ ಆ್ಯಕ್ಚುಲಿ ಇದು ನಮ್ಮ ತಂಗಿದು ಡ್ರೆಸ್, ಇದು ನಂದೇನಲ್ಲ. ಬಟ್ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ. ಬಟ್ ಆದರೂ ಪರವಾಗಿಲ್ಲ. ಅತಿ ಬಾಯ್. ಬಾ ಹೋಗಂತೆ. ಜಾಸ್ತಿ ಕರೆ ಇದು ಇರ್ತದೆ. ಜಾತ್ರೆ ಇದ್ದಂಗೆ ಯಾವತ್ತು ದೇವಸ್ಥಾನದ ಬಾರಿ ದೇವಸ್ಥಾನ ನೋಡ್ತಕ್ಕಂಥದ ನೋಡ್ರಿ. ಆದ್ರ ಸ್ವಲ್ಪ ತಾಯಿ ಚೈನದ ಹುಷಾರ್ದಾಗ ಇಟ್ಕೊರಿ. ಜಾಸ್ತಿ ನಾನು ಫಸ್ಟ್ ಟೈಮ್ ಹೊಂಟಿದ್ದೀನಿ. ನಾನು ನೋಡಿಲ್ಲ ಅಂತ ನಮ್ಮ ಅತ್ತಿ ಆ್ಯಕ್ಚುಲಿ ಅವರಿಗೆ ಕಳಿಸ್ಬೇಕಂತ ಅಂದ್ಕೊಂಡೆ. ಬಟ್ ಅವ್ರು ಸ್ವಲ್ಪ ಕಾಲು ಪೇನ್ ಇರೋದ್ರಿಂದ ಮತ್ತೆ ಬೇಡ ಅಂತ ಅನ್ನಿಸ್ತು. ನಾವು ಸಿಗೋದು ಸ್ವಲ್ಪ ಅಪರೂಪು. ಇಲ್ಲಿ ಬಂದ ಮೇಲೆ ಕೆಲವೊಂದು ಫಂಕ್ಷನ್ ಎಲ್ಲ ಸಿಗೋದು ಸ್ವಲ್ಪ ರೇರು. ಸಿಕ್ಕಿರೋ ಫಂಕ್ಷನ್ ಆದರೆ ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಬೇರೆ ಸ್ವಲ್ಪ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಿನ್ನೆ ಹೋಗಬಾರ್ದು ಅಂತ ಅಂದ್ಕೊಂಡೆ. ಬಟ್ ನಮ್ಮತ್ತೆ ಹೋಗ್ಬಾ ಅಂಥೇಳಿ ಹೈರಾಣ ಆದರೂ ಪರವಾಗಿಲ್ಲ. ಹೈರಾಣ ಆದ್ರಾಗಲ್ಲ ನೋಡ್ತಕ್ಕಂಥದ್ದು ಗುಡಿ, ದೇವಸ್ಥಾನ ಗುಡಿ ನೋಡ್ತಕ್ಕಂಥದ್ದು. ಒಂದು 50 ರೂಪಾಯಿ ಗಲ್ಲಕ್ಕೆ ಹಾಕೋ ರೊಕ್ಕ. ಇದು ಮಾಡೋಕೆ ಹೋಗ್ಬೇಡ. ಅಲ್ಲಿ ಒಳಗೆ ಪಾಕೆಟ್ ಇತ್ತಲ್ಲ ಒಂದು ಕಡಕದ ಪ್ಯಾಕೆಟ್ ಐತಿ. ಅದರ ಪ್ಯಾಕೆಟ್ ಕಡಕದ ಪಾಕೆಟ್ ಏನಿಲ್ಲ. ಅದು ಮ್ಯಾಗಿಟ್ಟಿನ ನೋಡಿ ಅಲ್ಲೇ ಬಿಟ್ಟಿವಂತ. ಅದಕ್ಕೆ ದೇವಸ್ಥಾನ ನೋಡಿದ್ರೆ 50 ರೂಪಾಯಿ ಗಲ್ಲಕ್ಕೆ ಹಾಕ್ಯ ನಮಸ್ಕಾರ ಮಾಡ್ಕೆ ಬರ್ರಿ. ಏನಾರೇ ಹಣ್ಣು ಕಲ್ಲಂಗಡಿ ಕಾಯಿ ಅದು ತಿನ್ರಿ. ಹಂಗೇನು ಇದು ಮಾಡೋಕೆ ಮಾತು ಯಾವುದು ಅಂತ ತೊಗೊಂಡ್ರೆ ಇಟ್ಟು ನೋಡಿದ್ರಾಗ 50 ರೂಪಾಯಿ ತಾಳಿ ಚೈನ್ ಹುಷಿರ್ತಂಗಿ ಒಟ್ಟು. ನಮ್ಮ ಅತ್ತಿನೇ ರೊಕ್ಕ ಕೊಟ್ಟು ಅಲ್ಲಿ 1000 ಹೋಗ್ತಾರೆ ನೋಡಿ. ಹೋರಿ ಹೋಗ್ತಾರೆ ತಾವು ಏನು ಮಾಡ್ತಾರೆ, ಯಾಕೋ ರೆಡಿ ಅಲ್ಲತ್ತ ಅನ್ಸುತ್ತೆ. ನಮ್ಮ ಅತ್ತಿನೇ ರೊಕ್ಕ ಕೊಟ್ಟು ನಮಗೆ ರೆಡಿ ಮಾಡಿ ಕಳಿಸ್ತಾ ಇರೋದು. ಫಸ್ಟ್ ಟೈಮ್ ಅಂತಲ್ಲ, ಎಷ್ಟೋ ಸಾರಿ ಕಳಿಸಿದ್ದಾರೆ. ನಾನು ಹೋಗಲ್ಲ ಅಂತಂದ್ರೆ ಅವರೇ ರೊಕ್ಕ ಕೊಟ್ಟು ಕಳಿಸ್ತಾರೆ.
ಇಲ್ಲಿಲ್ಲ ಹೋಗಲ್ಲ, ಇದಕ್ಕೆ ಬರ್ತೀನಿ. ತೀರಾ ತಿಂತಾರ ಅವರು. ಹೌದಲ್ಲ, ಇವತ್ತು ತಯಾರಾಗ್ಯಾರಂತ ಅವರು ಆಗಿರ್ಬೇಕು, ರೆಡಿ ಆಗ್ಯಾರಲ್ಲ. ರಾಮಲಿಂಗನ ಗುಡಿ ಬೆಲ್ಲಕತ್ತ ಹೋರಿ ಇದೆ ಹಾಗೆ ಮಾಡ್ಕೊಬೇಕು ಹೀಗೆ ಹಾಗೆ ಹೋಗಲ್ಲ ಚಿನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಈ ಬ್ಲಾಗ್ ನಾನು ಮತ್ತೆ ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಅಲ್ಲಿಂದ ನಾವು ಟೆಂಪುಗೆ ಹೊರಟಿದ್ದೀವಿ. ಜೀಪೆಲ್ಲ ಮಾಡಿದರು, ಬಟ್ ಆದರೆ ನಾವು ಜೀಪಿಗೆ ಹೋಗಲಿಲ್ಲ. ಅಲ್ಲಿ ಬಾಯ್ಸ್ ಎಲ್ಲ ಇರ್ತಾರೆ ಅಂತ ಹೇಳ್ಬಿಟ್ಟು ಟೆಂಪುಲ್ ಮಜಾ ಬರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಮುಖ ನೋಡಿಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು, ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಟೆಂಪುದಾಗ ಹೊರಟಿದ್ದೀವಿ. ಬಟ್ ಯಾರೆಲ್ಲ ಟೆಂಪುದಾಗೆ ಅವಾಗೆಲ್ಲ ಮದುವೆ ಹೋಗಿದ್ದೀರೋ ಅವರು ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ನಾನಿಲ್ಲಿ ಒಬ್ಬರಿಗೆ ತೋರಿಸ್ತೀನಿ, ಅವ್ರು ಯಾರು ಅಂತ ಪಕ್ಕ ಹೇಳಲೇಬೇಕಾ, ಓಕೆ. ಸೊ ಇವರು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿವ್ರು, ಪಕ್ಕ ನೋಡಿ ಇವ್ರು ಯಾರು ಅಂತ, ಓಕೆ. ಗೊತ್ತಿರುತ್ತೆ, ಆಲ್ಮೋಸ್ಟ್ ಜನರಿಗೆ ಗೊತ್ತಿರುತ್ತೆ. ಸೊ ಇವರು ನೋಡಿದ್ರೆ ನಮ್ಮೂರು ಯಾವುದು, ಆ್ಯಂಡ್ ಇವ್ರು ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಐಡೆಂಟಿಫೈ ಮಾಡ್ಬೋದು ನಾನು ಯಾವ ಊರಲ್ಲಿ ಇರ್ತೀನಿ ಅಂತ ಹೇಳಿಬಿಟ್ಟು. ಸೊ ಫೈನಲಿ ನಾನು ಮತ್ತು ನಮ್ಮ ಅತ್ತೆ ಎಲ್ಲರೂ ಸೇರಿ ಇದಕ್ಕೆ ಹೊರಟಿದ್ದೀವಿ, ಜವಳು ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ. ಇವನು ಯಾರು ಅಂತಲೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎನಿ ಗೆಸ್ಸಸ್, ನಾನಂತೂ ಹೆಸರು ಹೇಳಲ್ಲ, ನಿಮಗೆ ಗೊತ್ತಿತ್ತು ಅಂದರೆ ನೀವು ಕಮೆಂಟ್ ಮಾಡಿ, ಓಕೆ. ಸೊ ಹೆಂಗೆ ಗೊತ್ತಿದ್ದೀವಿ ನೋಡಿ, ಒಂಥರ ಫುಲ್ಲು ಖುಷಿ ಅಂದರೆ ಖುಷಿ. ನನಗಂತೂ ಈ ಥರ ಎಲ್ಲರನ್ನ ಸೆಂಟ್ರಲ್ಲಿ ಕೂತು ಮಾತಾಡ್ಕೊಂಡು ಹೋಗೋದು, ಆ್ಯಂಡ್ ಮಜಾಕ್ ಮಾಡ್ಕೊಂಡು ಹೋಗೋದು, ಅತ್ತಿದೇರು ಸೊಸೆಯರಿಗೆ ಸೊ ಮಜಾಕ್ ಮಾತಾಡ್ತಾರಲ್ವ, ಆ ಥರ ಆಡ್ಕೊಂಡು ಹೋಗೋದು ಅಂದರೆ ನನಗಂದ್ರೆ ತುಂಬಾ ಇಷ್ಟ. ಬಟ್ ಅಲ್ಲಿ ಟೆಂಪುದಲ್ಲಿ ಏನಂದರೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಟ್ರಾವೆಲ್ ಮಾಡ್ತೀವಲ್ವ, ಎಷ್ಟು ದೂರ ಹೋಗಿದೆ ಅಂತ ಗೊತ್ತೇ ಆಗೋಲ್ಲ. ಮೊದಲೆಲ್ಲ ನಾವು ಇದರಲ್ಲೇ ಮದುವೆ ಎಲ್ಲ ಮಾಡ್ತಿದ್ವಿ, ಬಟ್ ಇತ್ತೀಚೆಗೆ ಬಸ್ಗಳು ಮತ್ತು ಜೀಪು, ಕಾರು ಇದನ್ನೆಲ್ಲ ಇವಾಗ ಫಿಕ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬಟ್ ಇವರು ಯಾಕೆ ಗೊತ್ತಿಲ್ಲ, ಸಿಗಲಿಲ್ಲ ಅಂತ ಅನಿಸುತ್ತೆ. ಮೇಬಿ ಇವಾಗೆಲ್ಲ ತುಂಬ ರಶ್ ಇರುತ್ತೆ, ಆ್ಯಂಡ್ ಇವಾಗೆಲ್ಲ ಫುಲ್ ಎಲ್ಲ ಬುಕ್ಕಿಂಗ್ ಆಗಿಬಿಟ್ಟು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಾರೆ. ಆ್ಯಂಡ್ ಇವ್ರದ್ದೇ ಒಂದು ಟೆಂಪು ಇದೆ ಅಂತ ಹೇಳಿದ್ರಲ್ಲ, ಅದರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿಂದ ನಾವು ಹೊರಡಬೇಕಾದ್ರೆ ದಾರಿ ಮಧ್ಯದಲ್ಲಿ ಇದೇನು ಕಾಣಿಸ್ತಾ ಇದೆ ಅಲ್ವಾ, ಇದು ಆಯಿಲ್ ಗಾಡಿ ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ನೋಡಿ, ಒಂದು ಡ್ರೈವರ್ ಅಂದರೆ ಯಾವ ರೀತಿ ಆಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಇದನ್ನು ನೋಡಿರೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು. ಸೊ ಯಾರೆಲ್ಲ ಡ್ರೈವಿಂಗ್ ಮಾಡ್ತಾಯಿದ್ರು ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ನಾನು ಅಲ್ಲಿಂದ ಏನಿಲ್ಲ ಅಂದರೆ ಒಂದು 15 ಕಿಲೋಮೀಟರ್ನಿಂದ ಬರ್ತಾಯಿದ್ದೀವಿ. ಅಲ್ಲಿಂದನೇ ಗಾಡಿ ಬರ್ತಾಯಿದೆ. ಬಟ್ ಎಷ್ಟು ಡಿಸ್ಟೆನ್ಸ್ ಮೇಂಟೈನಿಂದ ಗಾಡಿ ನಡೆಸ್ತಾ ಇದ್ದಾರೆ ನೋಡಿ, ಎಷ್ಟು ನೀಟಾಗಿ ನಡೆಸ್ತಾ ಇದ್ದಾರೆ. ಒಂದೊಂದು ಗಾಡಿಗಳು ಏನು ಮಾಡ್ತಾರೆ ಅಂತಂದರೆ ಫಾಸ್ಟಾಗಿ ಬಂದುಬಿಟ್ಟು ಏನು ತಮ್ಮದು ರೈಟಿಗೆ ತೊಗೊಂಡು ಫಾಸ್ಟಾಗಿ ಹೋಗ್ಬಿಡ್ತಾರೆ. ಬಟ್ ಇವ್ರು ಆಗಲ್ಲ, ಎಲ್ಲ ಕಡೆ ನೋಡಿಬಿಟ್ಟು ಆ್ಯಂಡ್ ಸ್ಲೋ ಮೋಷನಲ್ಲಿ ಬರ್ತಾಯಿದ್ರು. ಮುಂದೆ ನಮ್ಮ ಗಾಡಿ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಸ್ವಲ್ಪ ಎಲ್ಲಾದರೂ ಹಂಪ್ಸ್ ಬಂತು ಅಂದರೆ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಯಿದ್ರು ಅಂದರೆ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಯಿದ್ರು, ಆ್ಯಂಡ್ ಸ್ಲೋ ಆಗಿ ಕೂಡ ಬರ್ತಾಯಿದ್ರು. ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ನಾನು ಒಂದು ಡ್ರೈವಿಂಗ್ ನಡೆಸಿರೋದ್ರಿಂದ ನಾನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಯಾವ ರೀತಿ ಡ್ರೈವಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಯಾವ ರೀತಿ ಇಂಪಾರ್ಟೆಂಟ್ ಆಗಲ್ಲ, ಹೈವೇನಲ್ಲಿ ಹೋಗಬೇಕಾದ್ರೆ ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು, ಆಮೇಲೆ ಹಂಪ್ಸ್ಗಳು ಬಂದಾಗ ಯಾವ ರೀತಿಯಾಗಿ ನಾವು ಸ್ಲೋ ತೊಗೋಬೇಕು, ಫಾಸ್ಟ್ ತೊಗೋಬೇಕು ಅನ್ನೋದನ್ನು ಐಡೆಂಟಿ ಮಾಡ್ತಾ ಇರ್ತೀನಿ. ಬಿಕಾಸ್ ಕಲ್ತಿರೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ. ಅಲ್ಲಿಂದ ಬರ್ತಾ ಇರಬೇಕಾದ್ರೆ ನಾನು ಇಷ್ಟು ಅಬ್ಸರ್ವ್ ಮಾಡಿದೆ, ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇವರ ಡ್ರೈವಿಂಗು. ಹಾಗಾಗಿ ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಇದೆ ಅಂದರೆ, ಒಂದು ಹಂಪ್ಸ್ ಬಂತು ಅಂದರೆ ಸ್ವಲ್ಪ ಅಲ್ಲಿಂದನೇ ಅವರು ಸ್ಲೋ ತೊಗೋತಾರೆ, ಆ್ಯಂಡ್ ಬ್ರೇಕ್ ಕೂಡ ಅಲ್ಲಿಂದನೇ ಸ್ವಲ್ಪ ನಿಧಾನಕವಾಗಿ ಹಾಕ್ಕೊಂಡು ಬರ್ತಾರೆ, ಓಕೆನಾ. ಕೆಲವೊಬ್ರು ಏನು ಮಾಡ್ತಾರೆ, ಫಾಸ್ಟ್ ತೊಗೊಂಬಂದು ಬ್ರೇಕ್ ಹಾಕಿಬಿಡ್ತಾರೆ. ಅವಾಗ ಏನಾಗುತ್ತೆ, ಮುಂದ್ಗಡೆ ಇರುವ ಗಾಡಿಗೆ ಮತ್ತು ಹಿಂದ್ಗಡೆ ಇರುವಂಥ ಗಾಡಿಗಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಏನು ಆಕ್ಸಿಡೆಂಟ್ ಆಗೋದು ತುಂಬಾ ಜಾಸ್ತಿ. ಸೊ ಹಾಗಾಗಿ ಇನ್ನೊಂದು, ಇದು ಕ್ರಾಸ್ ಇದೆ ಅಲ್ವಾ, ವೈಟ್ ಕ್ರಾಸ್ ಈ ಕಡೆ ಮತ್ತು ವೈಟ್ ಲೈನ್ಸ್ ಈ ಕಡೆ ಮತ್ತು ವೈಟ್ ಲೈನ್ಸ್, ಯಾವ ರೀತಿಯಾಗಿ ಮಿಡಲಲ್ಲಿ ಯಾವ ರೀತಿಯಾಗಿ ಬರ್ತಾಯಿದ್ರು ಅಂದರೆ ಒಂದು ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗ್ತಾ ಇರಲಿಲ್ಲ. ಅವ್ರು ಏನಾದರೂ ನಮಗೆ ಸೊ ಚೇಸ್ ಮಾಡ್ಕೊಂಡು ಹೋಗೋದಾಗಲಿ, ಆಮೇಲೆ ಫಾಸ್ಟ್ ಬಂದುಬಿಟ್ಟು ಹಾರ್ನ್ಸ್ಗಳು ಹೊಡೆಯೋದಾಗಲಿ ಏನೂ ಮಾಡೇ ಇಲ್ಲ, ಅಷ್ಟು ನೀಟಾಗಿ ಬರ್ತಾಯಿದ್ರು.
ಸೊ ಇಷ್ಟೆಲ್ಲ ನಾವು ಗಮನಿಸಲೇಬೇಕು ಹೊರಗಡೆ ಹೋದಾಗ, ಗಮನಿಸಿದ್ರೆ ಗೊತ್ತಾಗುತ್ತೆ. ನಾವು ಪ್ರತಿ ಸಾರಿ ಏನು ಹೇಳ್ತೀವಿ, ಲಾರಿದವರು ತುಂಬ ರ್ಯಾಶಾಗಿ ನಡೆಸ್ತಾರೆ, ಆಮೇಲೆ ಈ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಬರ್ತಾ ಇರುತ್ತಲ್ವ, ಟ್ರಕ್ಕಿಂಗ್ ಗಾಡಿಗಳು, ಇವೆಲ್ಲ ತುಂಬ ಕುಡ್ಕೊಂಡು ಬರ್ತಿರ್ತಾರೆ, ಫಾಸ್ಟಾಗಿ ನಡೆಸ್ತಾರೆ, ಅವ್ರಿಗೇನು ಇದ್ರ ಬಗ್ಗೆ ಇದನ್ನೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಬೈತಾ ಇರ್ತೀವಿ. ಹಾಗಾಗಿ ಅವರಲ್ಲಿ ಕೂಡ ಒಂದು ಮನುಷ್ಯತ್ವ, ಮನುಷ್ಯತ್ವ ಎಲ್ಲನೂ ಇರುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ನಾನು ಏನೂ ಇಲ್ಲ ಅಂತಂದರೆ ಇದು 1 ಅವರ್ ವೀಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ, ಬಟ್ ಅದರಲ್ಲಿ ನಾನು ಒಂದು 10 ನಿಮಿಷ 15 ನಿಮಿಷದ ವೀಡಿಯೋಸ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನಗೆ ಡ್ರೈವಿಂಗ್ ಅನ್ನೋದು ತುಂಬಾ ಇಷ್ಟ. ಹಾಗಾಗಿ ಎಲ್ಲಾದರೂ ಹೋದ್ನಿ ಅಂತಂದರೆ ಫ್ರಂಟಿಗೆ ಕೂತ್ಕೊಂಡ್ಬಿಟ್ಟಿರ್ತೀನಿ, ಮುಂದೆ ಕೂತ್ಕೊಂಡು ಡ್ರೈವಿಂಗ್ ಯಾವ ರೀತಿ ಮಾಡಿಸ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತೀನಿ. ಸೊ ಅಲ್ಲಿಂದ ನಾವು ಟೆಂಪಲ್ಗೆ ಬಂದ್ವಿ. ಟೆಂಪಲ್ಗೆ ಬಂದ ತಕ್ಷಣ ಫಸ್ಟಿಗೆ ಕಲ್ಲಂಗಡಿನೇ ತಿಂದೆ ನಾನು, ಬಿಕಾಸ್ ತುಂಬಾ ಬಿಸಿಲು ಆ್ಯಂಡ್ ನಮ್ಮ ಅತ್ತೆ ಬೇರೆ ಕಲ್ಲಂಗಡಿ ತಿನ್ನು ಅಂತ ಹೇಳಿದ್ರಲ್ಲ, ಹಾಗಾಗಿ ಕಲ್ಲಂಗಡಿ ತಿಂದೆ. ಸೊ ನೋಡ್ತಾ ಇದ್ದೀರಲ್ವ, ಟೆಂಪಲ್ ಅಂತೂ ತುಂಬಾ ಸೂಪರ್ ಆಗಿದೆ. ಇನ್ನು ಈ ದೇವಸ್ಥಾನ ಹೆಸರು ಬಂದುಬಿಟ್ಟು ಎಂಕಂಚಿ ದೌಲ್ ಮಲ್ಲಿಕ್ ಅಂತ ಹೇಳ್ಬಿಟ್ಟು. ಸೊ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ದೇವಸ್ಥಾನ ನೋಡಬೇಕು ಅಂತ ಹೇಳೇ ಬಂದಿರೋದು, ಆ್ಯಂಡ್ ಫಂಕ್ಷನ್ ಕೂಡ ಆಗುತ್ತೆ 2 ಅಂತ ಹೇಳಿ ಬಂದಿದ್ದೆ. ಬಟ್ ಇಲ್ಲೆಲ್ಲ ರೂಮ್ ವ್ಯವಸ್ಥೆ ಅಷ್ಟೊಂದು ಸರಿಯಾಗಿಲ್ಲ. ಯಾರಾದರೂ ಬರೋದ್ರಿದ್ರೆ ಸ್ವಲ್ಪ ಏನಾದರೂ ನಿಮ್ಮ ವ್ಯವಸ್ಥೆಗಳನ್ನು ತೊಗೊಂಡು ಬನ್ನಿ, ಮೇಲ್ಗಡೆ ಛತ್ತಿಗೆ ಏನು ಬೇಕೋ ಅದು, ಆ್ಯಂಡ್ ಕೆಳಗಡೆ ಹಾಸೋದಕ್ಕೆ ಏನು ಬೇಕೋ ಅದನ್ನು ತೊಗೊಂಡು ಬನ್ನಿ. ಬಟ್ ಇಲ್ಲಿ ಆಲ್ಮೋಸ್ಟ್ ರೂಮ್ಗಳು ಚಿಕ್ಕ ಚಿಕ್ಕದಿದೆ, ಅಷ್ಟೊಂದೇನು ಚೆನ್ನಾಗಿಲ್ಲ. ಸೊ ನೀವು ಗಿಡದ ಕೆಳಗಡೆ ಏನಾದರೂ ಸ್ಟೇ ಮಾಡೋರು ಇದ್ರಿ ಅಂತಂದರೆ ಕೆಲವೊಂದು ಸ್ಟೇ ರೂಮ್ಸ್ಗಳೆಲ್ಲ ಬರುತ್ತಲ್ಲ ಆರ್ಟಿಫಿಷಿಯಲ್ಸ್ದು, ಅಂಥದ್ದು ರೂಮ್ಗಳದ್ದು ಪ್ಯಾಕೇಜಿಂಗ್ ತೊಗೊಂಡು ಬನ್ನಿ. ಆರಾಮ್ಸೆ ಆಗಿ ಅಡುಗೆ ಮಾಡಿಕೊಂಡು ದೇವರಿಗೆ ಪ್ರಸಾದವನ್ನು ಕೊಟ್ಟು ನಿಮ್ಮ ಫಂಕ್ಷನ್ ಕೂಡ ನೀಟಾಗಿ ಮುಗಿಸ್ಕೊಂಡು ಹೋಗ್ಬೋದು. ಇವರು ಏನೂ ತಂದಿಲ್ಲ ಅಂತ ಅನಿಸುತ್ತೆ, ಹಾಗಾಗಿ ನಾನಿಲ್ಲಿ ಗಾಡಿಯಲ್ಲಿ ಕೂತಿದ್ದೀನಿ. ಆ್ಯಂಡ್ ಕಲ್ಲಂಗಡಿ ತಿನ್ನಬೇಕಂತ ಅನ್ನಿಸ್ತು, ಅದನ್ನು ಕೂಡ ತೊಗೊಂಡ್ವಿ. ಆ್ಯಂಡ್ ಅದಾದಮೇಲೆ ಅವ್ರದ್ದೆಲ್ಲ ಫಂಕ್ಷನ್ ಎಲ್ಲ ಮುಗೀತು, ಊಟ ಮುಗಿಸ್ಕೊಂಡು ಹೋಗಬೇಕು ಅಂದರೆ 3 o'clock ಏನೋ ಆಗಿತ್ತು. ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲಲ್ಲಿ ನನಗೆ ಈ ಫಂಕ್ಷನ್ಗಳು ಅಟೆಂಡ್ ಮಾಡೋದು ಅಂದರೆ ತುಂಬಾ ಕಷ್ಟ. ಆದ್ರೂ ಪರವಾಗಿಲ್ಲ, ಒಂದು ಸ್ಟ್ರೆಂತ್ ಅನ್ನೋದು ಬೇಕು, ಒಂದು ಎನರ್ಜಿ ಬೇಕು ಅಂದರೆ ಬಿಸಿಲು, ಗಾಳಿ, ಮಳೆ ಇದು ಯಾವುದು ಕೂಡ ಅಂಜಬಾರ್ದು. ಹಾಗಾದಾಗ ಮಾತ್ರ ನಾವು ಎಲ್ಲ ರೀತಿಯಿಂದ ಫೇಸ್ ಮಾಡಿಕೊಂಡು ಆಮೇಲೆ ನೀಟಾಗಿ ಜರ್ನಿ ಕೂಡ ಮಾಡ್ಬೋದು, ಎಂಜಾಯ್ ಕೂಡ ಮಾಡ್ಬೋದು. ಓಕೆನಾ. ನಾನು ಎಷ್ಟೋ ಸಾರಿ ಅಂದ್ಕೊಳ್ತಿರ್ತೀನಿ ಸ್ಟ್ರಾಂಗ್ ಆಗಬೇಕು, ತುಂಬ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇರ್ತೀನಿ. ಅಂದ್ಕೊಳ್ಳೋದ್ರ ಜೊತೆಗೆ ಅದನ್ನು ನಿಭಾಯಿಸಿ ಕೂಡ ಮಾಡಬೇಕು. ಆವಾಗ ಗೊತ್ತಾಗುತ್ತೆ ನಮ್ಮ ಬಾಡಿ ಎಷ್ಟು ಸ್ಟ್ರಾಂಗ್ ಇದೆ, ವೀಕ್ ಇದೆ ಅಂಥೇಳಿ. ಇನ್ನೊಂದು ನನಗೆ ಟ್ರಾವೆಲ್ ಎಲ್ಲ ಬರಲ್ಲ, ಆದ್ರೂ ಇತ್ತೀಚೆಗೆ ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಅದರಿಂದ ಏನಾಗುತ್ತೆ ಅಂದರೆ ಎಲ್ಲ ಒಂದು ಕಡೆ ವಾಮಿಟಿಂಗ್ ಸೆಕ್ಷನ್ಸ್ ಇವೆಲ್ಲ ಏನಾಗುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು. ಅಂದರೆ ಯಾರಾದರೂ ಮಾಡ್ಕೊಂಡ್ರಂದರೆ ನನಗೂ ಬಂದುಬಿಡುತ್ತೆ, ಅವ್ರ ಕಡೆ ನೋಡೋದು ಬೇಡ ಆ್ಯಂಡ್ ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ನನ್ನ ಪಾಡಿ ನಾನು ಕೆಲವೊಂದಷ್ಟು ನಿಮಿಷಗಳ ಕಾಲ ಸೈಲೆಂಟಾಗಿರ್ತೀನಿ. ಆ್ಯಂಡ್ ಇನ್ನು ಹೋಗುವಾಗ ನಾನು ಜೀಪಲ್ಲಿ ಬಂದೆ, ಬಿಕಾಸ್ ತುಂಬ ಬಿಸಿಲು. ಇನ್ನು ಈ ಬಿಸಿಲಲ್ಲಿ ಟ್ರಾವೆಲ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ. ಹಾಗಾಗಿ 3 o'clock-ಗೆ ಇಲ್ಲಿಂದ ಬಿಟ್ವಿ. ಫಂಕ್ಷನ್ ಎಲ್ಲ ಮುಗೀತಲ್ವ, ನಾನು ಕೂಡ ಬಟ್ಟೆ ತೊಗೊಂಡೋಗಿದ್ದೆ, ಬಟ್ಟೆ ಆಯರ್ ಕೂಡ ಮಾಡಿದ್ವಿ. ಕೆಲವೊಂದು ಅಮೌಂಟ್ ಕೂಡ ಯಾರು ತೊಗೊಂಬಂದಿಲ್ವೋ ಅವರು ಅಮೌಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಚಪಾತಿ, ಬದ್ನೆಕಾಯಿ ಪಲ್ಯ ಆ್ಯಂಡ್ ಅನ್ನ ಸಾರು, ಸ್ವೀಟ್ ಅಂತೂ ಮಾಮೂಲಾಗಿದ್ದೇ ಇತ್ತು. ಆ್ಯಂಡ್ ಅಲ್ಲಿಂದ ಬಂದವಳು ಫ್ರೆಶ್ ಅಪ್ ಆಗಿ ಸುಮ್ಮನೆ ಕೂತಿದ್ದೀನಿ. ನಮ್ಮ ಮಮ್ಮಿ ಒಂದು ಸಾರಿ ಊರಿಗೆ ಹೋಗಿ ಬಂದಮೇಲೆ ಎಷ್ಟು ವೀಕ್ ಆಗಿಬಿಡ್ತೀನಿ ನೋಡು ಅಂತೇಳಿ ನಮ್ಮ ಮಮ್ಮಿ ಹೇಳ್ತಾ ಇದ್ಲು. ಅದಕ್ಕೆ ಹೇಳೋದು, ಹಳ್ಳಿಗೆ ಬರಬೇಕು, ಟ್ರಾವೆಲ್ ಮಾಡಬೇಕು, ಎಲ್ಲರ ಜೊತೆ ಮಿಂಗಲ್ ಆಗಬೇಕು ಅಂತ ನಮ್ಮ ಮಮ್ಮಿ ಅವಾಗವಾಗ ಹೇಳ್ತಿರ್ತಾರೆ. ಆದರೂ ಕೂಡ ಒಂದೊಂದು ಸಾರಿ ಕೇಳ್ತೀನಿ, ಒಂದೊಂದು ಸಾರಿ ಕೇಳೋಕ್ಕಾಗಲ್ಲ. ಯಾಕಂದರೆ ಬಾಡಿ ಅನ್ನೋದು ಸಪೋರ್ಟ್ ಕೊಟ್ಟರೆ ನಾವು ಏನಂದರೆ ಎಲ್ಲ ಕೆಲಸಗಳನ್ನು ಮಾಡೋಕ್ಕಾಗೋದು. ಆ್ಯಂಡ್ ನನಗೂ ಕೂಡ ಊಟನೇ ಸೇರ್ತಾ ಇರಲಿಲ್ಲ, ಅಲ್ಲೇ ಕೂಡ ಮಾಡಿ ಬಂದಿದ್ನಲ್ಲ, ಹಾಗಾಗಿ ಸೇರ್ತಾ ಇರಲಿಲ್ಲ. ನಮ್ಮ ಮಮ್ಮಿ ಅಂತ ಬಜ್ಜಿ ಮಾಡ್ತೀನಿ, ಬಿಸಿ ಬಿಸಿಯಾಗಿ ತಿನ್ನು ಅಂತ ಹೇಳಿದರು. ಹಾಗಾಗಿ ಸೊ ಅಲ್ಲಿ ನಾನು ಕೆಲವೊಂದಷ್ಟೇ ಊಟ ಮಾಡಿದ್ದೆ, ಬಟ್ ಜಾಸ್ತಿ ಊಟ ಏನು ಮಾಡಿರಲಿಲ್ಲ. ಆ್ಯಂಡ್ ಮನೆಗೆ ಬಂದುಬಿಟ್ಟು ನಮ್ಮಮ್ಮಿ ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ರು. ಬಜ್ಜಿ ಮಾತ್ರ ಸೂಪರಾಗಿತ್ತು, ಸಖತ್ತಾಗಿತ್ತು. ಯಾಕಂದರೆ ನಮ್ಮ ಮಮ್ಮಿ ಮಾಡ್ತಾರೆ ಅಂದರೆ ಎಲ್ಲ ಐಟಮ್ಸ್ ಅಡುಗೆದು ಸೂಪರಾಗೇ ಇರುತ್ತೆ. ನಮ್ಮ ತಂಗಿಗೆ ಮೆಣಸಿನ್ಕಾಯಿ ಹಾಕಿ ಬಜ್ಜಿ ಮಾಡಿಕೊಡು ಅಂತ ಹೇಳಿದ್ದು. ನಮ್ಮ ತಂಗಿ ಕೂಡ ಓದ್ತಾ ಇದ್ಲಲ್ವ, ಅವಳಿಗೆ ಸ್ವಲ್ಪ ಬಜ್ಜಿ ಅಂದರೆ ತುಂಬಾ ಇಷ್ಟ. ಮೆಣಸಿನ್ಕಾಯಿ ಬಜ್ಜಿಯನ್ನು ತಿಂತಾ ಇದ್ದಾಳೆ. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಹೀಗಾಗಿತ್ತು. ಸೊ ಇವತ್ತಿನ ಬ್ಲಾಗು ತಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ. ಇನ್ನು ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.